ಹಾಸನ ಜಿಲ್ಲೆಯಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಹೃದಯಾಘಾತ. ಆತಂಕದಲ್ಲಿಯೇ ಆಸ್ಪತ್ರೆಗೆ ಜನ ದೌಡಾಯಿಸ್ತಾ ಇದ್ದಾರೆ. ಹಾಸನದ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಜನ ಕಿಕ್ಕಿರಿದು ಸೇರಿದ್ದಾರೆ. ಹೃದಯ ತಪಾಸಣೆಯನ್ನು ಮಾಡಿಸಿಕೊಳ್ಳುವುದಕ್ಕೆ ಜನ ಮುಗಿಬೀಳ್ತಾ ಇದ್ದಾರೆ ಆಸ್ಪತ್ರೆಗೆ. ಯುವಕರಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲ ವಯೋಮಾನದವರು ತಮ್ಮ ಹೃದಯದ ತಪಾಸಣೆಗೆ ಮುಂದಾಗ್ತಾ ಇರುವಂಥದ್ದು. ಹಾಸನ ಜಿಲ್ಲೆಯಲ್ಲಿಯೇ ಕಳೆದ ಒಂದೂವರೆ ತಿಂಗಳಲ್ಲಿ ಹತ್ತತ್ರ 40 ಸಾವುಗಳಾಗಿದ್ದಾವೆ. ಯಾರಿಗಾದರೂ ಟೆನ್ಷನ್ ಆಗೇ ಆಗುತ್ತೆ. ಅದರ ಪರಿಣಾಮ ಈಗ ಹೃದ್ರೋಗ ಆಸ್ಪತ್ರೆಗಳ ಮುಂದೆ ಜನ ಯಾವ ರೀತಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ, ಕ್ಯೂ ನಿಂತಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಹಾಸನ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಿನಲ್ಲಿ 35 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇದು ಜಿಲ್ಲೆಯ ಜನರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಹೃದ್ರೋಗ ಸರ್ಕಾರಿ ಆಸ್ಪತ್ರೆ ಇಲ್ಲ, ಅಲ್ಲದೆ ನಿಮ್ಸ್ ಆಸ್ಪತ್ರೆಯಲ್ಲಿ ಹೃದ್ರೋಗ ವಿಭಾಗವೂ ಇಲ್ಲ. ಆದರೆ ಇರತಕ್ಕಂಥವರು ಏಕೈಕ ಹೃದ್ರೋಗ ತಜ್ಞರು. ಹಾಗಾಗಿ ಜನರಲ್ಲಿ ಏನೋ ಒಂದು ಆತಂಕ ಮನೆ ಮಾಡಿದೆ. ಅವರೆಲ್ಲರೂ ಸಹ ಈಗ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರೆ ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ನಿಮ್ಸ್ ಆಸ್ಪತ್ರೆಯ ಎಕೋ, TMT, ECG ಎಲ್ಲ ಪರೀಕ್ಷೆಗಳಿಗೂ ಸಹ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಯಾಕೆಂದರೆ ಹೃದಯಾಘಾತ ಏನು ಪದೇ ಪ್ರಕರಣಗಳು ಹೆಚ್ಚಾಗ್ತಿದೆ, ಅದರಿಂದ ಸಹಜವಾಗಿ ಎಲ್ಲರಲ್ಲೂ ಆತಂಕ ಮನೆ ಮಾಡಿದೆ. ಒಂದು ಚೂರು ಏನೇನೋ ಬಂದರೂ ಸಹ ಅವರೀಗ ಆಸ್ಪತ್ರೆಗಳಿಗೆ ಭೇಟಿ ಆಗ್ತಿದ್ದಾರೆ. ಹಾಗಾಗಿ TMT, ECG ಈ ವಿಭಾಗಗಳೇನಿದೆ ಅವೆಲ್ಲವೂ ಸಹ ಜನರಿಂದ ಭರ್ತಿಯಾಗಿವೆ. ಹಾಸನ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಏಕೈಕ ಹೃದ್ರೋಗ ತಜ್ಞರು, ಅಲ್ಲದೆ ಹೃದ್ರೋಗ ವಿಭಾಗವೂ ಕೂಡ ಇಲ್ಲ. ಆದರೂ ಸಹ ಇರತಕ್ಕಂತಹ ವೈದ್ಯರೊಂದಿಗೆ ಈಗ ಬರ್ತಕ್ಕಂತಹ ರೋಗಿಗಳಿಗೆ ತಪಾಸಣೆ ನಡೆಸಿ ಚಿಕಿತ್ಸೆಯನ್ನು ನೀಡಲಿಕ್ಕೆ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಿದ್ದಾರೆ. ಮತ್ತೊಂದೆಡೆ ಪುರುಷರ ECG ಕೊಠಡಿಯೂ ಸಹ ಇದೆ. ಅಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇರ್ತಕ್ಕಂಥದ್ದನ್ನ ಕಾಣ್ಬೋದು. ಯಾಕೆಂದರೆ ಹಾಸನ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಲ್ಲಿ 35 ಮಂದಿ ಹೃದಯ ಆಘಾತಕ್ಕೆ ಬಲಿಯಾಗಿದ್ದಾರೆ. ಅದರಿಂದಾಗಿ ಜನರು ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ನೀವು ಮಹಿಳಾ ECG ವಿಭಾಗದಲ್ಲಿ ನೋಡ್ಬೋದು, ಸಾಕಷ್ಟು ಮಹಿಳೆಯರು ಹೃದಯ ತಪಾಸಣೆಗೆ ಬಂದಿದ್ದಾರೆ. ಯಾಕೆಂದರೆ ಅವರಿಗೆ ಕೆಲವರಿಗೆ ಚೆಸ್ಟ್ ಪೇನ್ ಇರ್ತದೆ, ಕೆಲವರು ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ತಪಾಸಣೆಯನ್ನು ಮಾಡಿಸ್ಕೋಬೇಕು. ಹಾಗಾಗಿ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಾವೀಗ ಇಲ್ಲಿರ್ತಕ್ಕಂತಹ ಮಹಿಳೆಯರನ್ನ ಕೇಳೋಣ. ಮೇಡಮ್ ಹೇಳಿ, ಎಲ್ಲಿಂದ ಬಂದಿರೋ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ? ನಾವು ಸಕಲೇಶ್ಪುರ ಅಂತ ಹೊಸಕೊಪ್ಲು ಅಲ್ಲಿಂದ ಬಂದಿದ್ದೀವಿ. ಎದೆ ನೋವು ಜ್ವರ ಇದೆಲ್ಲ ಕಾಣಿಸ್ಕೊತೈತೆ, ಅದಕ್ಕಾಗಿ ಬಂದಿದ್ದೀವಿ. ಎಷ್ಟೊತ್ತಿಂದ ಇಲ್ಲಿ ನಿಂತಿದ್ದಾರೆ ಮೇಡಮ್? ಸುಮಾರು ಹೊತ್ತಿಂದ ನಿಂತೀವಿ, ಇನ್ನೂ ಏನು ನಮ್ಮ ಇದು ಮಾಡೋಂಗಿಲ್ಲ. ಮತ್ತೊಬ್ಬರು ಇದ್ದಾರೆ. ಮೇಡಮ್ ಹೇಳಿ, ನೀವು ಏನಕ್ಕೋಸ್ಕರ ಬಂದಿರಿ, ಎಷ್ಟೊತ್ತಿಂದ ಇಲ್ಲಿ ನಿಂತಿದ್ದಾರೆ? ಸುಮಾರು ಒಂದು 1 ಅವರ್ ಆಯಿತು ಇಲ್ಲಿ ನಿಂತು. ಸೊ ಅದೇ ಸ್ವಲ್ಪ ಭಯ ಇದೆ, ಅದಕ್ಕೋಸ್ಕರ ಬಂದು ತೋರಿಸ್ಕೊತಾ ಇದ್ದೀವಿ. ನಿಮ್ಗೆ ಯಾವುದೇ ರೀತಿ ಎದೆ ನೋವು ಆ ಥರ ಏನಾರು ಇದೆ? ಇಲ್ಲೋ ನೀವೇ ಹೃದಯಾಘಾತ ಪ್ರಕರಣಗಳನ್ನು ಕೇಳಿ ಅಥವಾ ನೋಡಿ ನೀವು ಹಾಸ್ಪಿಟ್ಲಿಗೆ ಬಂದಿರಿ? ಅದೇ ಸರ್, ನ್ಯೂಸ್ ಎಲ್ಲ ನೋಡಿ ಸ್ವಲ್ಪ ನಮಗೂ ಭಯ ಆಗ್ತಿದೆ. ಸೊ ಮೊದಲೇ ಟೆಸ್ಟ್ ಮಾಡಿಸೋಣ ಅಂತ ಬಂದಿರಿ.